ನಾವು ನೇಪಾಳ ಪ್ರವಾಸ ಹೋದಂತ ಎಲ್ಲರೂ ಈಗ ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಇದಕ್ಕೆ ಬಂದು ಮುಟ್ಟಿದ್ದೇವೆ ಅಂತ ಅಷ್ಟು ಹೇಳ್ಬಿಟ್ಟು ಸಾಕು. ಸರ್ ನಾವು ನೇಪಾಳ ಪ್ರವಾಸಕ್ಕೆ 6 ದಿವಸ ಪ್ರವಾಸಕ್ಕಾಗಿ ಬೆಂಗಳೂರಿಂದ ಹೊರಟಿದ್ವಿ. ನಾವು ಆಗಲೇ ದಕ್ಷಿಣ ದಿಕ್ಕು ನೇಪಾಳ ಮುಗಿಸಿದ್ವಿ. ಇದು ಉತ್ತರ ದಿಕ್ಕಿಗೆ ಹೋಗಬೇಕಾಗಿತ್ತು, ಕಾಠ್ಮಂಡು ಹೋಗಬೇಕಾಗಿತ್ತು. ಆಗಲೇ ಸರ್ಕಾರದ ಮೆಸೇಜ್ ಬಂತು, ರೋಡ್ ಬ್ಲಾಕ್ ಆಗಿದೆ, ಯಾವುದೋ ಹೋಗಬೇಡಿ, ಪ್ರವಾಹ ಆಗಿದೆ ಅಂತ. ಹಾಗೆ ಮುಂದುವರಿಲಿಲ್ಲ. ಬರೀ ಅರ್ಧಕ್ಕೆ ಹೋಗಿ ಅಲ್ಲಿ ಒಂದು 5-6 ಕಿಲೋಮೀಟ್ರ್ ವೆಹಿಕಲ್ ಸ್ಟಾಪ್ ಆಗಿದೆ ಅಂತ ಗೊತ್ತಾದ್ಮೇಲೆ ನಾವು ಪುನಃ ವಾಪಸ್ ಬಂದಿದ್ದೀವಿ. ಈಗ ಏನು ಕರ್ನಾಟಕದಿಂದ ನಾವು ಹೋಗಿದ್ದೇವೆ 54 ಜನ ಹೋಗಿದ್ದು, ಅಷ್ಟು ಸೇಫಾಗಿ ಬಂದಿದ್ದೀವಿ. ಈಗ ಆಗಲೇ ಬಾರ್ಡ್ರಲ್ಲಿ ಇದ್ದೀವಿ. ಈಗ ಉತ್ತರ ಪ್ರದೇಶ ಬಾರ್ಡ್ರ್ ಹತ್ರ ಭಾರತದ ಬಾರ್ಡರ್ ಗಡಿಯನ್ನು ನಾವು ನಾಳೆ ದಾಟಬೇಕಾಗುತ್ತೆ. ಸೊ ವಿ ಆರ್ ಆಲ್ ಸೇಫ್. ನಾವು ರಟ್ಟೇಳಿ ತಾಲೂಕು ರಟ್ಟಣಿ ತಾಲೂಕಿಂದ 12 ಜನ, ಶಿವಮೊಗ್ಗ, ತುಮಕೂರು, ಕ್ಯಾತ್ಸಂದ್ರ, ಚಿತ್ರದುರ್ಗ, ಟೋಟಲಿ 55 ಜನ ನಾವು ಪ್ರವಾಸಕ್ಕೆ ಹೋಗಿದ್ದೇವೆ. ಹಿರಿಯೂರು ಬಂದಿದ್ದಾರೆ. ಹೀಗಾಗಿ ನಾವು ಸುರಕ್ಷಿತವಾಗಿ ನಾವು ಬಂದು ಸೋನಾಲಿ ಬಾರ್ಡರ್ ಇಂಡಿಯಾ ಗೇಟ್ ಬಂದು ತಲುಪಿದ್ದೇವೆ. ಧನ್ಯವಾದಗಳು. ನಾವು ಶಿವಮೊಗ್ಗದಿಂದ ಒಂದು 8 ಜನ ಬಂದಿದ್ವಿ, ಪ್ಲಸ್ ಹೊಸದಾಗಿಂದ ಒಂದು 2 ಬಂದಿದ್ವಿ. ಟೋಟಲ್ 10 ಜನ ಬಂದಿದ್ವಿ. ಅಷ್ಟು ಜನ ಸೇಫ್ ಆಗಿ ಬಂದಿದ್ವಿ. ರಟ್ಟೇಳಿ ತಾಲೂಕಿಂದ ನಾವು 12 ಜನ ನಾವು ನೇಪಾಳ ಪ್ರವಾಸ ಹೋಗಿದ್ವಿ. ಅಲ್ಲಿ ಈ ಫ್ಲಡ್ ಇದರಿಂದ ನಾವು ರಿಟರ್ನ್ ಆಗಿ ನಾವು ಸೇಫ್ ಆಗಿ ಇಂಡಿಯಾ ಗೇಟ್ ಸೋನಾಲಿ ಬಾರ್ಡ್ರಿಗೆ ಬಂದಿದ್ದೀವಿ. ಈಗ ನಾವು ಸೇಫ್ ಆಗಿದ್ದೀವಿ. ನಾವು ಹಿರಿಯೂರಿಂದ 2 ಬಂದಿದ್ದೀವಿ. ಸೇಫ್ ಆಗಿ ಬಂದು ಸೋನಾಲಿ ಬಾರ್ಡ್ರಿಗೆ ಸೇರಿದ್ದೀವಿ. ನಾವು ಎಲ್ಲ ಜೊತೆಗೆ 52 ಜನನು ಸೇಫ್ ಆಗಿದ್ದೀವಿ. ನಾವು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಿಂದ ಬಂದಿದ್ದೇನು, ನಾವು ಗಂಡ ಹೆಂಡತಿ ಜೋಡಿ ಬಂದಿದ್ದೇವೆ. ಈಗ 6 ದಿವಸ ಪ್ರೋಗ್ರಾಮ್ ಮುಗಿಸ್ಕೊಂಡು ಅವ್ರು ಈ ಸಿಲುಕತೆ ತೊಂದರೆಯಿಂದ ಪಾರಾಗಿ ಈಗ ಇಂಡಿಯಾ ಬಾರ್ಡರ್ಗೆ ಬಂದು ನಿಂತಿದ್ವಿ. ಭಾಳ ಖುಷಿ ಆಗ್ತಿದೆ, ಹೆಮ್ಮೆ ಆಗ್ತಾ ಇದೆ. ನಮ್ಮ ದೇಶ ನಾವು ನೋಡ್ತಾ ಇರುತ್ತೆ. ಧನ್ಯವಾದಗಳು. ಧನ್ಯವಾದ.